ನಾನೇನಾದ್ರೂ ತಾರಾ ಆಂಟಿ ಹತ್ರ ಮಾತಾಡಿಸಿ ಕನ್ವಿನ್ಸ್ ಮಾಡಿಲ್ಲ ಅಂದ್ರೆ ಅವ್ರಿಗೆ ಇವಳ ಮೇಲೇನೆ ಗುಡ್ ಒಪಿನಿಯನ್ ಬಂದ್ಬಿಡುತ್ತೆ. ಮೇಡಮ್, ನಾನು ಹಿಂಗೆ ಹೇಳ್ತೀನಿ ಅಂತ ತೆಪ್ಪಾಗಿ ತಿಳ್ಕೊಂಬೇಡಿ. ಅನ್ಪೂರ್ಣ ಅಜ್ಜಿ ನಿಮ್ಮ ಮನ್ಸು ನೋಯಿಸ್ಬೇಕು ಅಂತಾನೋ ಅಥವಾ ನಿಮ್ಮನ್ನ ಪೊಲೀಸ್ ಸ್ಟೇಷನ್ ತನಕ ಕರ್ಕೊಂಬರ್ಬೇಕು ಅಂತಾನೋ ಕಂಪ್ಲೇಂಟ್ ಕೊಟ್ಟಿರಕ್ಕಿಲ್ಲ ಮೇಡಮ್. ಅವ್ರು ಏನೋ ಮಾಡಕ್ಕೋಗಿ ಅನಾಹುತ ಆಗಿರ್ತೈತೆ. ದಯವಿಟ್ಟು ನೀವು ಅವ್ರ ಮ್ಯಾಗ ಕೋಪ ಮಾಡ್ಕೋಬೇಡಿ. ಅಜ್ಜಿಗೆ ನಿಮ್ಮ ಯಾಕೆ ಸ್ಯಾನೆ ಗೌರವ ಐತೆ ಮೇಡಮ್. ಏಟೋಕಿತ್ತ ನಿಮ್ನ ಮಾದರಿಯಾಗಿ ಇಟ್ಕೊಂಡು ನಂತವ ಮಾತಾಡೋರೆ. ಅಜ್ಜಿ ಖಂಡಿತವಾಗ್ಲೂ ಹಿಂಗ್ ಮಾಡಿರಕ್ಕಿಲ್ಲ ಮೇಡಮ್. ನಿನ್ನ ಮೊಮ್ಮಗಳಲ್ಲ ಅಂತ ಅವರು ಹೇಳಿದ್ಮೇಲೂ ಅವ್ರ ಪರವಾಗಿ ಮಾತಾಡ್ತಾ ಇದೆಯಲ್ಲ. ನಂಗೆ ಯಾಕೋ ಇದು ಮಾತ್ನಾಗೆ ಸರಿ ಹೋಗೋ ಸಮಸ್ಯೆ ಅಂತ ಅನಿಸ್ತೈತೆ ಮೇಡಮ್. ದಯವಿಟ್ಟು ಇದ್ಯಾವುದನ್ನು ಮನ್ಸಿಗೆ ಹಚ್ಕೋಬೇಡಿ. ನಾನ್ ಮಾತಾಡಿ ಒಳ್ಳೆ ಹೆಸರು ತಗೋಬೇಕು ಅನ್ಕೊಂಡಿದ್ನಲ್ಲ, ಇವಳೇ ಹೇಳ್ಬಿಡ್ಲಲ್ಲ. ಕಮಲಿ ಅವರೇ, ನಮ್ಮ ಮನೇಲಿ ಒಬ್ಬರಾಗಿ ನಮ್ಮ ಅಮ್ಮಂಗೆ ಹೀಗಾಗಿದೆ ಅಂದ ಕೂಡಲೇ ಅವ್ರಿಗೆ ಕಾಳಜಿ ತೋರಿಸಿದ್ದೀರ. ರಚನಾ ಮತ್ತೆ ಅತ್ತಿಗೆಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಇದ್ದಾಗ ಅವ್ರ ನೆರವಾಗಿ ನಿಲ್ಲೋದು ಅಲ್ಲದೆ ನೀವು ಮಾಡಿರೋ ಉಪಕಾರದ ಮುಂದೆ ಇದೇನೂ ಇಲ್ಲ ಮೇಡಮ್. ಯಾವತ್ತಿದ್ರು ನಾನು ಬಯಸೋದಿಟ್ಟಯ್ಯ ಮೇಡಮ್. ನೀವು ಮತ್ತೆ ನಿಮ್ಮ ಮನೆಯವರು ಚಂದಾಗಿರ್ಬೇಕು. ನಾನೇನ್ ಬರ್ತೀನಿ. ಆಂಟಿ, she's just pretending to. ನನಗೆ ನಿನ್ ಜೊತೆ ಆಗ್ಲಿ, ನನ್ನನ್ನ ಈ ಪರಿಸ್ಥಿತಿಗೆ ತಂದ ನಿಮ್ಮ ಮನೆಯವ್ರ ಜೊತೆ ಆಗ್ಲಿ ಯಾವ ಮಾತಾಡಕ್ಕೂ ಇಷ್ಟ ಇಲ್ಲ. ಕಾಲ ಒಂದೇ ತರ ಇರಲ್ಲ. ಸುಮ್ಮನೆ ರಿಷಿಗೋಸ್ಕರ ನನ್ನ ವಿಶ್ವಾಸ ಗೆಲ್ಲೋ ಪ್ರಯತ್ನ ಮಾಡಕ್ ಬರ್ಬೇಡ.
ಎಂಗೇಜ್ಮೆಂಟ್ ಮುರಿದು ಬಿದ್ದಾಗಿಂದ ಒಂದೊಂದೇ ಇಟ್ಕೆನ ಹಿಡೋ ಹಾಗೆ ತಾರಾ ಆಂಟಿ ನಂಬಿಕೆನ ಗೆಲ್ಲಿಸ್ಕೊಂಡು ಬಂದಿದ್ದೆ. ಆದ್ರೆ ಇವತ್ತು ಎಲ್ಲ ನೆಲ ಸಮ ಆಗೋಯ್ತು. ಲೇ ಕಮಲಿ, ಇದು ಕಾರಣ ನೀನೇ ಕಣೆ. ಈಗ ನನ್ನ ಹತ್ರ ಇರೋ ಕೊನೆ ಬಾಣನ ನಿನ್ ಮೇಲ್ ಹಾರಿಸ್ತೀನಿ. ಇನ್ನು ಅನ್ಕೊಡೋ ಒಂದೊಂದು ಏಟು ನೀನ್ ಹೇಳೋಕ್ಕಾಗ್ದಂಗ್ ಮಾಡುತ್ತೆ ಕಣೆ, ನೋಡ್ತಾ ಇರೋ. ದಯವಿಟ್ಟು ಅಲ್ಲಿ ಏನ್ ನಡೀತಾ ಇದೆ ಹೇಳು. ಯಾರ ಹತ್ರ ಮಾತಾಡ್ತಿದ್ದಾರೆ ಇವರು? ಅದು ಈ ಟೋನಲ್ಲಿ. ನಾನು ನಿನ್ನ ಹತ್ರ ಆಮೇಲೆ ಮಾತಾಡ್ತೀನಿ. ಊರ್ಮಿಳಾ, ಯಾರ ಹತ್ರ ಮಾತಾಡ್ತಿದ್ದೆ? ಆಫೀಸ್ ಬಿಸ್ನೆಸ್, ವಾಟ್? ಐ ಮೀನ್ ಲೈಕ್ ಇನ್ಸ್ಪೆಕ್ಟರ್ ಹತ್ರ ಮಾತಾಡ್ತಿದ್ದೆ. ಯಾರು? ರಾಜಶೇಖರ್ ಅವರ? ಇಲ್ಲ, ಇವ್ರು ಬೇರೆಯವರು. ಯಾರು ಅಂತ ಹೇಳ್ಬೋದಲ್ವಾ? ಅದೆಲ್ಲ ನಿನಗೆ ಯಾಕೆ? ನೀನು ಆಫೀಸ್ ನೋಡ್ಕೊಳ್ತಾ ಇದ್ಯಾ? ಇಲ್ಲ ತಾನೆ? ಮತ್ತೆ ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ಯಾ? ಅರೆ, ಕಾಲ್ ಮಾಡಿದ್ ಯಾರು ಅಂತ ಕೇಳಿದ್ರೆ ಯಾಕೆ ಇಷ್ಟು ಕೂಗಾಡ್ತಿದ್ಯಾ? ಯಾರು ಅಂತ ನಂಗೆ ಗೊತ್ತಾಗ್ಬೇಕು. ಫೋನ್ ಕೊಡು. ಅದನ್ನ ತಿಳ್ಕೊಂಡು ನಿನ್ಗೇನು ಪ್ರಯೋಜನ ಇಲ್ಲ ಊರ್ಮಿಳಾ. ಅದನ್ನ ಹೇಳ್ಬೇಕಾಗಿರೋದು ನಾನು, ಚಂದ್ರು. ಫೋನ್ ಕೊಡು. ಊರ್ಮಿಳಾ, ಫೋನ್. ಊರ್ಮಿಳಾ, ಸ್ಟಾಪ್ ಇಟ್. ಅತಿ ಆಯ್ತು ನಿಂದು. ಅತಿಯಾಗಿದ್ದು ನಂದಲ್ಲ ಚಂದ್ರು, ನಿಂದು. ನೀನ್ ಫೋನಲ್ಲಿ ಮಾತಾಡ್ತಿರೋದನ್ನ ನೋಡೆ ನಿನ್ ಬಿಹೇವಿಯರ್ ಬೇರೆನೇ ಥರ ಇದೆಯಲ್ಲ ಅಂತ ಡೌಟ್ ಪಟ್ಟೆ. ನಾನು ಅನ್ಕೊಂಡಿದ್ದು ಕರೆಕ್ಟೇ ಆಯ್ತು. ಹೇಳು, ಯಾರ ಜೊತೆ ಮಾತಾಡ್ತಿದ್ದೆ? ಓಡ್ ಹೋದ್ಲಲ್ಲ ನೀನ್ ಹೆಂಡ್ತಿ, ಅವಳ ಜೊತೆನಾ? ಊರ್ಮಿಳಾ, ಯಾಕೆ ಕೂಗಾಡ್ತೀಯ? ನಾನು ಹೇಳಿದ ನಿಜನಾ? ಆ ಮನೆ ಹಾಳು ಗೌರಿ ನಿನ್ನನ್ನು ಬಿಟ್ಟು ಓಡ್ ಹೋದಾಗ ನಿನ್ನನ್ನು ಕಟ್ಕೊಂಡು ಜೊತೆಗಿದ್ದವಳು ನಾನು. ಅವಳ ಬಗ್ಗೆ ಮಾತಾಡಿದೆ ನನ್ನ ಮೇಲೆ ಕೋಪ ಮಾಡ್ಕೋತೀಯ? ನನ್ ಗೌರಿ ನನ್ನ ಬಿಟ್ಟು ಹೋಗಿಲ್ಲ, ಅವಳನ್ನ ಬಿಟ್ಟು ಹೋಗೋಗ್ ಮಾಡಿದ್ದು. ಆ ವಿಷಯ ನನಗೆ ಚೆನ್ನಾಗಿ ಗೊತ್ತು ಊರ್ಮಿಳಾ. ನೀನ್ ನನ್ನ ಮದ್ವೆ ಆಗಿದ್ದು ನನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಕಾರಣಕ್ಕ? ಇಲ್ಲ ತಾನೆ? ಬರೀ ಈ ಆಸ್ತಿಗೋಸ್ಕರ? ಅನಿಕಾ ಹುಟ್ಟೋವರೆಗೂ ನೀನ್ ಮಾಡಿದ ನಾಟಕ ನನ್ನಿಂದ ಮರೆಯಕ್ಕಾಗಲ್ಲ ಊರ್ಮಿಳಾ. ಈಗಲೂ ನಾನು ಯಾರ ಹತ್ರ ಮಾತಾಡ್ತಿದ್ದೀನಿ ಅನ್ನೋದು ನಿನ್ ಕಾಳಜಿ ಅಲ್ಲ, ಅನುಮಾನ ಅಲ್ವಾ? ಒಂದು ಮಾತು ನೆನ್ಪಿಡ್ಕೋ, ನಾನು ನಿನಗೆ ನನ್ನ ಮೇಲೆ ಅಧಿಕಾರ ಚಲಾಯಿಸುವಷ್ಟು ಸಲಿಗೆ ಯಾವತ್ತು ಕೊಟ್ಟಿಲ್ಲ, ಕೊಡೋದು ಇಲ್ಲ. ಕಮಲಿ, ನಿದ್ದೆ ಬಂತ? ಈಗ ನಾನು ಮಾತಾಡ್ತಿರೋದು ನಿದ್ದೆನಾಗೆಯ. ಈಟೊತ್ತಾದ್ರೂ ತಮಾಷೆ ಮಾಡ್ತೀಯಾ? ಹಂಗಾರೆ ಮೆದ್ಲಿನ್ನು ಏನನ್ನೋ ಮೆಲ್ಕಾಗ್ತೈತೆ ಅಂತಾನೆ ಅರ್ಥ. ಅಲ್ಲ ಕಮಲಿ, ಆ ತಾರಾ ಮೇಡಮು ನಿಶ್ಚಿತಾರ್ಥದಾಗ ನಿಂಗೆ ಏಟ್ ಅವಮಾನ ಮಾಡಿ ಆಚೆ ಹಾಕಿದ್ರಲ್ಲ, ಅವ್ರಿಗೆ ಸರಿಯಾಗಿ ಆಗೋಯ್ತೆ ಬಿಡಮ್ಮಿ. ನಿಂಗೆ ನಿಂಗೆ ಅದೆಂಗಿನಿಂದ ಹಿಂಗೆಲ್ಲ ಯೋಚನೆ ಮಾಡೋಕ್ಕಾಯ್ತೈತೆ? ಪಾಪ ಅವ್ರ ಜಾಗದಾಗ ಯಾರೇ ಇದ್ದಿದ್ರು ಹಿಂಗೆ ಮಾಡಿರೋರು. ಹೌದು. ಆದರೆ ನಿನ್ನ ಜಾಗದಾಗ ಬೇರೆ ಯಾರೇ ಇದ್ದಿದ್ರು ನಿನ್ನಂಗೆ ನಡ್ಕೋತಿರ್ನಿಲ್ಲ. ನಿನ್ನ ಮಹತ್ವ ಏನು ಅನ್ನೋದು ಅವ್ರಿಗೆ ಈಗ ಅರ್ಥ ಆಗಿರ್ತೈತೆ. ಏನೇನೋ ಮಾತಾಡ್ಬೇಡ ನಿಂಗೆ. ನನ್ನ ಕೇಳಿದ್ರೆ ಇದ್ರಾಗೆ ತಾರಾ ಮೇಡಮ್ಗೆ ಏನೂ ತೆಪ್ಪಿಲ್ಲ.
ಅವ್ರಿಗೆ ಅನ್ಪೂರ್ಣ ಅಜ್ಜಿ ಮೊದಲನೇ ಮೊಮ್ಮಗಳನ್ನ ಸೊಸೆಯಾಗಿ ತರಬೇಕು ಅನ್ನೋ ಆಸೆ ಇತ್ತು. ಇದ್ರಾಗ ಏನು ತೆಪ್ಪೈತೆ? ಆಗಿದ್ನೆಲ್ಲ ಮರ್ತೋಗುಮ ನಿಂಗೆ. ಸಮಯ ಸಂದರ್ಭ ಎಲ್ರೂ ಹಂಗೆ ಮಾಡಿಸ್ತೈತೆ ಅನ್ನೋ ಸತ್ಯನ ಒಪ್ಕೊಂಡು ಮುಂದೆ ಹೋಗುಮ. ಹೆಂಗಾನ ಮಾಡಿ ತಾತಯ್ಯ ಎಲ್ಲವ್ರೆ ಅಂತ ಕಂಡಿಡ್ದು ಅವ್ರನ್ನ ವಾಪಸ್ ಮನೆ ಕರ್ಕೊಂಬರ್ಬೇಕು. ಇನ್ನೊಂದು ಕಾಲೇಜ್ ಫೀಸ್ ಕಟ್ಟಕ್ಕೆ ಕೆಪೆನಾಗೆ ಅಡ್ವಾನ್ಸ್ ಕೇಳಬೇಕು. ಮನಿಕ ನಿಂಗೆ ನೀನು ಅನಾವಶ್ಯಕವಾಗಿ ತಲೆ ಕೆಡ್ಸ್ಕೋಬೇಡ. ಮಾ ನಿಧಾನ ಬನ್ನಿ ಕೂತ್ಕೊಳ್ಳಿ. ಮಾ ಹುಷಾರು. ಹುಷಾರಾಗೇ ಇದ್ದೆ ರಿಷಿ, ಆದರೂ ಎಡಬಿಟ್ಟೆ. ಅತ್ತೆ, ನೀವು ನಡೆದಿದ್ದು ಯಾವುದ್ರ ಬಗ್ಗೆನೂ ಯೋಚನೆ ಮಾಡಬೇಡಿ, ರೆಸ್ಟ್ ತಗೊಳ್ಳಿ. ನಾನು ಯಾವುದ್ರ ಬಗ್ಗೆನೂ ಯೋಚನೆ ಮಾಡ್ತಿಲ್ಲ ಅಂತ ನಟಿಸ್ಬೋದು ಅಷ್ಟೆ, ಆದರೆ ನೆಮ್ಮದಿಯಾಗಂತೂ ಇರೋಕ್ಕಾಗ್ತಿಲ್ಲ. ಅಮ್ಮ, ಆಗಿದ್ದಾಗೋಯ್ತು. ನಮ್ಮೆಲ್ರಿಗೂ ಗೊತ್ತಲ್ವಾ ನಮ್ಮಿಂದ ಏನು ತಪ್ಪಾಗಿಲ್ಲ ಅಂತ. ಮತ್ತೆ ಯಾಕೆ ಯೋಚನೆ ಮಾಡ್ತೀರಾ? ಇದು ತಪ್ಪಾಯಿತು ಅಲ್ಲ ಅನ್ನೋ ಪ್ರಶ್ನೆ ಅಲ್ಲ ರಚನಾ, ನಂಬಿಕೆ. ನಾವು ನಮ್ದವರು ನಮ್ಮ ವಿರುದ್ಧ ನಿಂತರೆ ತಡ್ಕೊಳ್ಳೋದು ತುಂಬಾ ಕಷ್ಟ. ಮಾ ನೀವೀಗ ರೆಸ್ಟ್ ಮಾಡಿ, ಏನು ಯೋಚನೆ ಮಾಡಕ್ಕೆ ಹೋಗಬೇಡಿ. ಹೌದಮ್ಮ, ನೀವೀಗ ಆರಾಮಾಗಿ ಮಲ್ಕೊಳ್ಳಿ. ನಾವು ಬೆಳಿಗ್ಗೆ ಮಾತಾಡೋಣ. ಕಮಲಿ, ಕಮಲಿ, ಕಮಲಿನ ಯಾಕಮ್ಮ? ಕಮಲಿ ಅವ್ರು ಯಾಕೆ ಇಷ್ಟೆಲ್ಲ ಮಾಡಿದ್ರು ಅನ್ನೋ ಪ್ರಶ್ನೆ ಕಾಡ್ತಿದ್ಯಾ? ವಿಚಿತ್ರ ಅಲ್ವಮ್ಮ? ಯಾರು ತಾನೇ ಕಮಲಿ ಅವ್ರ ಥರ ಇರೋದಕ್ಕೆ ಸಾಧ್ಯ ಹೇಳಿ? ನೀವವತ್ತು ಎಲ್ಲರೂ ಮುಂದೆನೂ ಅವ್ರನ್ನ ನಿಲ್ಲಿಸಿ ಅವಮಾನ ಮಾಡಿದಾಗ ನಿಮ್ಮ ಮನ್ಸಿಗೆ ನೋಯಿಸ್ಬೇಕು ಅಂತ ನಾನು ಈ ಮಾತು ಹೇಳಿಲ್ಲಮ್ಮ. ಆದರೆ ನೀವು ಅಷ್ಟು ಅವಮಾನ ಮಾಡಿದ್ರು ಅದನ್ನು ಮನಸ್ಸಲ್ಲಿ ಇಟ್ಕೊಳ್ದೆ ಇವತ್ತು ನೀವು ಪೊಲೀಸ್ ಸ್ಟೇಷನಿಂದ ಹೊರಗೆ ಬರೋದಕ್ಕೆ ಅವ್ರು ಎಷ್ಟು ಪ್ರಯತ್ನ ಪಟ್ಟರು ನೋಡಿ. ಚಾನ್ಸೇ ಇಲ್ಲಮ್ಮ. ಶಿ ಈಸ್ ಎ ಜಾಮ್. ಯಾರ ಕೈಗೂ ಎಟಕದೇ ಇರೋ ನಕ್ಷತ್ರ ಅಮ್ಮ ಕಮಲಿ ಅವರು. ಮಾ
ಅಂತ ಶಿ ಟ್ರೈಡ್ ಟು ಕನ್ವಿನ್ಸ್ ಮೀ. ಅವ್ರೇನಂದ್ರು ಗೊತ್ತಮ್ಮ, ನನಗೋಸ್ಕರ ನೀವು ಯಾವತ್ತೂ ನಿಮ್ಮ ಕುಟುಂಬದಿಂದ ದೂರ ಬರಬಾರ್ದು. ನನಗೆ ಮಾತು ಕೊಡಿ, ನೀವು ಯಾವತ್ತೂ ಹಾಗೆ ಮಾಡಲ್ಲ ಅಂತ ನನ್ನ ಹತ್ರ ಮಾತು ತಗೊಂಡ್ರಮ್ಮ ಕಮಲಿ ಅವರು. ಈಗಲೂ ನಾನು ನಿಮ್ಮ ಜೊತೆ ಇಲ್ಲ, ಸಪ್ರೇಟ್ ಆಗಿದ್ದೀನಿ ಅಂತ ಗೊತ್ತಾದ್ಮೇಲೆ ಅವ್ರು ನನ್ನ ಹತ್ರ ಬಂದು ಈ ಸಂಬಂಧ ಬೇಡ, ನನ್ನಿನ್ನ ನಿಮ್ಮ ಮನಸ್ಸಿಂದ ತೆಗ್ದಾಕ್ಬಿಡಿ ಅಂತ ಹೇಳಿದ್ರು ಅಮ್ಮ. ಯಾಕೆ ಹೇಳಿ, ಆಗ್ಲಾದ್ರೂ ನಾನು ಮನೆಗೆ ವಾಪಸ್ ಬರಲಿ ಅನ್ನೋ ಕಾರಣಕ್ಕೆ. ಕಮಲಿ ಅವರು ನೋಡೋದಕ್ಕೆ ಚಂದ ಅಂತಾಗ್ಲಿ ಅಥವಾ ಅವ್ರು ತುಂಬ ಬುದ್ಧಿವಂತೆ ಅಂತಾಗ್ಲಿ ನಾನು ಅವ್ರನ್ನ ಯಾವತ್ತೂ ಪ್ರೀತಿಸೇ ಇಲ್ಲಮ್ಮ. ನಾನು ಅವ್ರನ್ನ ಪ್ರೀತಿಸಿದ್ದು ಅವ್ರ ಹಾನೆಸ್ಟಿಗೆ. ಈ ಥರ ಸಣ್ಣ ಸಣ್ಣ ಮುದ್ದಾದ ಗುಣಗಳಿಗೆ ಶಿ ಈಸ್ ಅ ವಂಡರ್ಫುಲ್ ಪರ್ಸನ್ ಮಾ. ಯಾವತ್ತೂ ಯಾರಿಗೂ ಕೆಡಕನ್ನ ಬಯಸದೇ ಇರೋಂಥ ಹುಡುಗಿ ಮಾ. ಈ ಸತ್ಯ ನಿಮ್ಗೆ ಯಾವತ್ತಾದ್ರೂ ಅರ್ಥ ಆಗೇ ಆಗುತ್ತೆ ಅಂತ ನಾನು ನಂಬಿದ್ದೀನಮ್ಮ. ಕಮಲಿ, ಕಾಲೇಜ್ ಯಾವಾಗ ಶುರು ಆಯ್ತೈತೋ ಅನಿಸ್ತೈತೆ. ಪರವಾಗಿಲ್ವೇ ನಿಂಗೆ? ನೀನು ಕಾಲೇಜ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಅಯ್ಯೋ ಹಂಗಲ್ಲ, ಕಾಲೇಜ್ ಶುರು ಆದ್ರೆ ಕ್ಯಾಂಟೀನಾಗ ಸಂದಾಗಿರೋ ಊಟ ಮಾಡ್ಬೋದು. ನಾವೇ ಅಡುಗೆ ಮಾಡ್ಕೊಂಡು ತಿಂದು ನಾಲ್ಗೆ ಸತ್ತೋಗೈತೆ. ಸರೋಯ್ತು ಬಾ. ಅನಿಷ್ಟ ಅನಿಕಾನೇ ಇರ್ಬೇಕು ಉಳ್ಳ. ಅದು ಕಮಲಿ ಅವರೇ, ನಾನು ಕರೆಕ್ಟಾಗೆ ಬರ್ತಾ ಇದ್ದೆ, ಅದೇನೋ ಗೊತ್ತಿಲ್ಲಪ್ಪ. ನನ್ನ ಕಾರು ನಿಮ್ಮನ್ನ ನೋಡಿದ ತಕ್ಷಣ ನಿಮ್ಮ ಕಡೆನೇ ಬಂದ್ಬಿಡ್ತು. ಸ್ವಲ್ಪ ಇಂಬ್ಯಾಲೆನ್ಸ್ ಆಯಿತು. ಓ, ಅರ್ಥ ಆಯ್ತು ಬಿಡಿ ಸರ್. ಹಾಂ, ಹಾಸನಿಯತ್ಗೆ ಕೊಟ್ಟಿದ್ದು ತಗೊಳ್ಳಿ. ಆಹಾ, ಮಲೆ ಮಾರವ್ವ, ಸ್ಯಾನೆ ಥ್ಯಾಂಕ್ಸ್ ಕಣವ್ವ. ಅಯ್ಯ, ಇದು ಹಾಸನಿಯತ್ಗೆ ಮಾಡಿದ್ದು, ಮಾರವಂಗೇನಿಗೆ ಥ್ಯಾಂಕ್ಸು? ಅಯ್ಯೋ, ಅದು ನಿಮ್ಗೆ ಅರ್ಥ ಆಗಕ್ಕಿಲ್ಲ ಬಿಡಿ ಸರ್. ಕಮಲಿ ಅವರೇ,